ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬನ್ನಿ ಮ್ಯಾಮ್. ನಮ್ಮ ಮನೆಯೆಲ್ಲವ ತುಂಬುವಂತೆ. ನಮ್ಮ ತ್ರಿಲೋಕದಲ್ಲಿ ಲಕ್ಷ್ಮಿ ಸದಾ ಹೀಗೆ ನೆಲೆಸಿರ್ಲಿ ಯಾವಾಗಲೂ, ಖಂಡಿತವಾಗ್ಲೂ. ಯಾವಾಗ್ಲೂ ತಂಗಿ ಏನಾದರೂ ಅಂದರೆ ಹೇಳಿದ್ರೆ ಬೇಜಾರು ಪಡ್ಕೋಬೇಡ, ಚಿಕ್ಕಳು ಅಂತ ಕ್ಷಮಿಸು. ಅದಕ್ಕೆ ದೇವ್ರನಿಗೆ ದೊಡ್ಡ ಮಾಡಿರೋದು ಅಲ್ವಾ, ಶಂಸಕ್ಕೆ. ಲಕ್ಷ್ಮಿ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಒಂದು ಕರೆಕ್ಟಾಗಿ ಬಂಗಾರ ಕಾಲ್ಗೆಜ್ಜೆ ನಾದದಿಂದ ಬಾರವ್ವ ಅಂದ ತಕ್ಷಣ ಬಂದ್ಬಿಡ್ತು. ಹಾಯ್ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಗೃಹ ಪ್ರವೇಶದ ಬ್ಲಾಗ್ಸ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಫೈನಲಿ ನಮ್ಮ ಸೇರನ್ನು ಒದ್ದು ಗೃಹ ಪ್ರವೇಶ ಮಾಡುವಂಥ ಒಂದು ವ್ಲಾಗ್ ಹಾಗೂ ಹಾಲು ಉಕ್ಸಿದ್ದು, ಪ್ರತಿಯೊಂದೂ ಹಾಲು ಉಕ್ಕಿಸ್ಬೇಕಾದ್ರೆ ನಾವು ದೇವ್ರ ಹಾಡು ಹಾಡಿದ್ದು ಪ್ರತಿಯೊಂದು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೂ 4ನೇ ಫ್ಲೋರ್ ಅಂದರೆ 1 BHKನಲ್ಲಿ ಯಾರು ಹಾಲು ಉಕ್ಸಿದ್ದು, ಯಾರು ಪೂಜೆ ಮಾಡಿದ್ದು ಪ್ರತಿಯೊಂದೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತೆ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಅಂಗಭೂತಂ ಅಂಗತ್ವೇನ ದ್ವಾರ ಮಹಾಲಕ್ಷ್ಮಿ ತುಳಸಿ ಮಹಾಲಕ್ಷ್ಮಿ ಇಷ್ಟದೇವತಾ ಕುಲದೇವತಾ ಗಂಗಾ ಭಾಗೀರಥಿ ಪೂಜಾಕ್ಯಂ ಕರ್ಮ ಕರಿಷ್ಯೆ ಏನಂತ ಹೇಳಿದ್ರೆ, ಮೊದಲನೇ ದಿನ ಈ ದ್ವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಾ. ಆ ಚಂದ್ರ ಅರ್ಕಾಭಿವೃದ್ಧಿರಸ್ತು ಅಂತ ಹೇಳ್ತೀವಿ. ಆ ಸೂರ್ಯಚಂದ್ರ ಓಂ ರೈದವಾಣಿಂ ಶರಣಂ ಪ್ರಪದ್ಯೆ ತ್ವತ್ಯ ಸಂಭಾದೇ ಸ್ವಭಯಂ ನೋ ಅಸ್ತು ಅವನ ಕೆಳಗಡೆ ತಳ್ಬಿಡಿ. ಪ್ರಾತರಗ್ನಿಂ ಪ್ರಾತರಿಂದ್ರಗುಂ ಹವಾಮಹೇ ಪ್ರಾತರ್ಮಿತ್ರ ವರುಣ ಪ್ರಾಣಾಂ ಯೋಯಂ ಪಾತಸ್ವಸ್ತಿಭಿಃ ಸದಾ ನಃ ಯೋ ಮಾ ಆಗ್ನೇ ಭಾಗಂ ಚಿಕೀರುಷತೆ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು ಭಾಗ್ಯತೆ. ಹಾಕಿ 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 ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಹಾಕಿ ಎಡಗೈಲಿ ಇಟ್ಕೊಂಡು ಬಲಗೈಲಿ ತಗೊಂಡು ಹಾಕಪ್ಪ. ನಾವು ಹೆಂಗೋ ಶಾಸ್ತ್ರಕ್ಕೊಂದು ಸುಮ್ಮನೆ 2 ಲೈನು ಮುಂದೆ 4 ಲೈನ್ ಹಾಕಿ ಸಾಕು. ಅಲ್ಲಿ ಮುಂದೆ 2 ಲೈನ್, ಆ ಕಡೆಯಿಂದ ಈ ಕಡೆ ಕೆಳಗಡೆ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠ ನಮೋಸ್ತುತೇ. ಮನೆ ದೇವ್ರ ಫೋಟೋ ಹತ್ರ ಹಾಕಿ ಇಷ್ಟದೇವತಾ ಕುಲದೇವತಾ ಪ್ರಸನ್ನ ಶ್ರೀ ನಂಜುಂಡೇಶ್ವರ ಸ್ವಾಮಿ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಗಂಗಿಣಿ ತರಲತರಂಗೇ ಶಂಕರ ಮೌಳಿ ವಿಹಾರಿಣಿ ವಿಮಲೆ ಮಮ ಮತಿಮಾಸ್ತಾಂ ತವ ಪದ ಕಮಲೆ. ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆ ಗಂಗೆ ಮೇಲೆ ಹಾಕ್ಬಿಡಿ. ಗಂಗಾ ಭಾಗೀರಥ್ಯೇ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆಯ್ತಾ? ಆ ಧಾನ್ಯ ಎಲ್ಲ ಇಲ್ಲಿ, ಆ ಕಾಳು ಬೇಳೆ ಎಲ್ಲ ಎಲ್ಲಿ? ಯತ್ತಮಃ ಪ್ರತಿತನ್ನೋ ಜಷತ್ವಸನ್ನ ಯೇದಿದ್ವಿಪದೇ ಸಂಚತುಷ್ಪಸನ್ ದ್ವಾರ ಮಹಾಲಕ್ಷ್ಮೀ ಧ್ಯಾಯಾಮಿ ಲಿಗಾಕಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಊರಿಡ್ಕೊಡಿ ಹಾಗೆ. ಆವಾಹಯಾಮಿ ರತ್ನಮಯ ಸಿಂಹಾಸನಂ ಸಮರ್ಪಯಾಮಿ. ಸ್ವಾಗತಂ ಪಾದಾರವಿಂದಯೋಃ 3 ಸಲ ನೀರು ಹಾಕಿ ಹಾಗೆ ಇದರಲ್ಲಿ ಸ್ವಾಗತಂ ಪಾದಾರವಿಂದಯೋಃ ಭಾಗ್ಯಂ ಭಾಗ್ಯಂ ಸಮರ್ಪಯಾಮಿ. ಹಸ್ತಾರವಿಂದಯೋರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೆ ಆತ್ಮಮಾಚುನಂ ಸಮರ್ಪಯಾಮಿ. ಓಂ ನಃ ಆಪೋ ಇಷ್ಟಾಮಯೋಪೋ ಹತ್ತಾನ ಊರ್ಜೆ ದದಾತನ ಮಹೇರಣಾಯ ಚಕ್ಷಸೆ ಯೋವಶಿವತಮೋರ ಸತ್ತಸ್ಯ ಭಾಜಯತೇನ ಹಂಸತಿರು ಮಾತ್ರ ಹಾತಸ್ಮಾರಕಮಾಪ ವಸ್ತಕ್ಷ್ಯಾಜಿನ್ವದಾಪೋ ಜನಯತಾಚನಃ. ಊನ ಇಲ್ಲಿಗೆ ಹಾಕ್ಬಿಡಿ. ಆವಾಹಿತ ದೇವತಾಭ್ಯೋ ನಮಃ. ವಸ್ತ್ರಾರ್ಥ ಪರಿಮಳ ಕೆಳದಾಯಿನಿ ಯಲಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಣ ಪರಮೇಶ್ವರಿ
हरिद्राचूर्णं समर्पयामि, कुङ्कुमचूर्णं समर्पयामि, सिन्दूरादिमङ्गलद्रव्याणि समर्पयामि, पुष्पमालिकां समर्पयामि, पुष्पै पूजयामि। विष्णवे नमः, मधुसूदनाय नमः, और केल कोडी नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, संकर्षणाय नमः, वासुदेवाय नमः प्रतिमां समर्पयामि। ಆಯ್ತಾ? ಒಂದು ತಟ್ಟೆ ಕೆಳಗಡೆ ಇಡಿ ಸರ್, ನೀವು ಎದ್ದು ನಿಂತ್ಕೊಳ್ಳಿ, ಸ್ವಲ್ಪ ಇಬ್ಬರು ಎದ್ದು ನಿಂತ್ಕೊಳ್ಳಿ. ಪ್ರತಿಜಾನಿ ಯಸ್ಮಾನ್ ಸ್ವಾದೇಶೋ ನೀವೋ ಭವಾನಃ ಯತ್ವಮಃ ಪ್ರತಿತನ್ನೋ ಜಶಸ್ರಶನ್ನ ಯೇತ್ಪದೇ ಸಂಜದುಷ್ಪದೇ ಅಮೀವಃ ವಾಸ್ತೋ ಓಷ್ಪದೇ ವಿಶ್ವರೂಪಾಣ್ಯಾವಿಷನ್ನ ಸಕಾರ್ಷೇವ ಯೇದಿನಃ. ಫೈನಲಿ ಹೊಸ್ಲಿಗೆ ಅದೊಂದು ಮೊಳೆ ಥರ ಹೊಡಿತಾರಲ್ಲ, ಅದನ್ನು ಕೂಡ ವಾಸ್ತು ಇದಾಗಿ ಹೊಡಿತಾರೆ. ಸೊ ಅದನ್ನು ಹೊಡೆದು ಒಳಗಡೆ ಬಂದ್ವಿ. ನೋಡಿದ್ರೆ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು. ನೋಡ್ಬೋದು ಅಲಂಕಾರ, ಹೂವಿನ ಅಲಂಕಾರ ನಾನೆಲ್ಲಿ ಕಡಿಮೆ ಆಗಿಬಿಡುತ್ತೋ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗೇ ಬಂದಿದೆ. ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಅದಕ್ಕೆ ಮತ್ತೆ ಅದು ವಾಸ್ತುದಿದೆಲ್ಲನೂ ಹೊಡೆದು ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಹೊರಗಡೆ ದೇವ್ರ ಫೋಟೋಗೂ ಕೂಡ ಪೂಜೆ ಮಾಡಿಸಿದ್ರು. ತಂದಿದ್ದಂಥ ಗಂಗೆ ನೀರಿಗೂ ಕೂಡ ಪೂಜೆ ಮಾಡಿಸಿದ್ರು. ಚತುರ್ಥಾತ್ಮನೇ ನಮಃ, ಪ್ರಾಣಾಯಾಮ ಪಂಚಭೂತಾತ್ಮನೇ ನಮಃ, ಕಾಲೇ ಯಥಾಶಕ್ತಿ ಕದಲಿ ಫಲನಾರಿಕೇಳ ನೈವೇದ್ಯಂ ನೈವೇದಯಾಮಿ. ಭೂಮಿಫಲಸಮಾಯುಕ್ತಂ ನಾಗೋಲ್ತಿರ್ದಳೇರ್ಧಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲ. ಇಲ್ಲಿಡಿ ಮಧ್ಯದಲ್ಲಿ ಹಾಲು ತಂದಿದ್ದೀರಾ? ಹಾಂ, ಹಾಲಿನ ಪ್ಯಾಕೆಟ್ ಕೊಡಪ್ಪ. ನೀವು ಅಲ್ಲೇ ಇಲ್ಲ ಅಣ್ಣ, ಹಾಲಿನ ಪ್ಯಾಕೆಟ್ ಅಲ್ಲ. ಫೈನಲಿ ಒಂದು ಹೆಣ್ಣು ತನ್ನ ಜೀವನ ಪೂರ್ತಿ ವೇಟ್ ಮಾಡುವಂಥ ದಿನ ಅಂತಲೇ ಹೇಳ್ಬೋದು. ತನ್ನ ಸ್ವಂತ ಮನೆಗೆ ಗೃಹ ಪ್ರವೇಶ ಮಾಡಿಕೊಂಡು ಒಳಗಡೆ ಹೋಗೋದು, ಸೇರು ಹೊತ್ಕೊಂಡು. ಈ ಸೇರನ್ನು ದೇವ್ರ ಹತ್ರನೂ ಕೂಡ ಒದಿಸ್ತಾರೆ, ಅಂದರೆ ಇಟ್ಕೊಂಡಿರೋ ಕಳಶದಲ್ಲಿ ಕೂಡ ಅದು ಮಾಡ್ಕೊಂಡು ಹೋಗ್ತಾರೆ. ಕೆಲವೊಬ್ರು ಅವರೇನೆ ಹೊತ್ಕೊಂಡು ಲಕ್ಷ್ಮಿನೇ, ಅಂದರೆ ಮನೆ ಲಕ್ಷ್ಮಿ, ಗೃಹ ಲಕ್ಷ್ಮಿನೇ ಹೊತ್ಕೊಂಡು ಕೂಡ ಹೋಗ್ತಾರೆ. ಸೊ ನಮಗೆ ಐನೋರು 2 ಆಪ್ಷನ್ನು ಕೊಟ್ಟರು. ಆ್ಯಂಡ್ ಅದೊಂದು ತುಂಬಾ ಏನು ಹೇಳ್ತಾರೆ, ಒಂದು ತುಂಬ ಇಮೋಷ್ನಲ್ ಮೂಮೆಂಟ್ ಆ್ಯಂಡ್ ತುಂಬ ಸ್ಪೆಷಲ್ ಮೂಮೆಂಟ್. ಸೊ ನಾವು ಐನೋರ ಹತ್ರ ಕೇಳ್ಕೊಂಡ್ವಿ ದಟ್ ನಮಗೇ ಸೇರಿ ಹೊತ್ಕೊಂಡು ಹೋಗಬೇಕು, ಅಂದರೆ ಹೇಗಿದ್ರು ದೇವ್ರನ್ನ ಕೈಯಲ್ಲಿ ಇಟ್ಕೊಂಡಿರ್ತೀವಲ್ವ. ಸೊ ನಾವು ಗೃಹಲಕ್ಷ್ಮಿಯವರು, ನೀವು ಕೂಡ ಹೊತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ಕೆ ನಾವೇ ಮಾಡಿದ್ವಿ ಅದನ್ನು. ತುಂಬ ಜನ ಲಕ್ಷ್ಮೀ, ಸರಸ್ವತಿ, ಗಣಪತಿ ಈ 3 ಫೋಟೋನ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ತುಂಬ ಜನ ಮನೆ ದೇವ್ರ ಫೋಟೋನೇ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಸೊ ನಾವು ಮನೆ ದೇವ್ರ ಫೋಟೋನೇ ಆಪ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಕಾಮಧೇನು, ನಮ್ಮ ಹಸು ಕರುನು ಕೂಡ ನಾವು ಜೊತೆಲೇ ತೊಗೊಂಡು ಹೋಗಬೇಕು ಅಂತ ಹೇಳಿ ಕಷ್ಟಪಟ್ಟು ತಂದಿರೋದನ್ನ ನಾನು. ಅಷ್ಟೇ ರೀ, ಸ್ವಲ್ಪ ಮೂವ್ ಮಾಡಿ ಕಾಲಲ್ಲಿ. ಬನ್ನಿ ಮ್ಯಾಮ್, ಬನ್ನಿ ಸರ್, ಬನ್ನಿ. ಗೃಹ ಪ್ರವೇಶ ಸುಮುಹೂರ್ತಮಸ್ತು ಸುಪ್ರತಿಷ್ಠೆ. ಸರ್ ಒಂದು ಸ್ವಲ್ಪ ಸೈಡ್ ಆ ಟೇಬಲ್ ಮೇಲೆ ಇಡಬೇಡಿ. ಸರ್ ಒಬ್ಬರು ಫೋಟೋ ಇಟ್ಕೊಳ್ಳಿ, ಫೋಟೋ ಇಟ್ಕೊಳ್ಳಿ. ಇವ್ರು ಗಂಡ ಇಟ್ಬೇಕು ಬಡಬಿಟ್ಟು ಹೋಗಿ ಒಂದು ಹೂ ಇಡಿ. ಅದೇ ಪಾತ್ರೆ ಇಟ್ಕೊಳ್ಳಿ. ಹೊಸ ಬೇರೆ ಬರೋದ್ಕಿಂತ ಇಲ್ಲ ಇಲ್ಲ, ಅದಕ್ಕೆ ನಾನು ಶ್ರದ್ಧಾಯೇ ನಮಃ, ವಿಭೂತ್ಯೇ ನಮಃ, ಸರಭ್ಯೇ ನಮಃ, ಪರಮಾತ್ಮಿಕಾಯೇ ನಮಃ, ವಾಚೇ ನಮಃ, ಪದ್ಮಾಲಯಾಯ ನಮಃ, ಪದ್ಮಾಯೇ ನಮಃ, ಶುಚಯೇ ನಮಃ, ಸಾಹಾಯೇ ನಮಃ, ಸುಧಾಯೇ ನಮಃ, ಧನ್ಯಾಯೇ ನಮಃ, ಹಿರಣ್ಮಯೇ ನಮಃ, ಕ್ಷೀರಮಹಾಲಕ್ಷ್ಮೀ ದೇವತಾಭ್ಯಾಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ದೇವತಾ ರಕ್ಷಾಂ ಧಾರಯಾಮಿ, ನಮಸ್ಕರೋಮಿ. ಆರತಿ ತಗೊಳ್ಳಿ. ದೇವತಾ ರಕ್ಷಾಂ ಧಾರಯಾಮಿ, ನಮಸ್ಕರೋಮಿ. ಹೇಳ್ಕೊಳ್ಳಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಗೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ.
अनया पूजया वा इदा श्रीमहालक्ष्मी देवता सुप्रीता सुप्रसन्ना वरदा भवन्तु ಮೂರು ಸಲ ನೀರಾಕಿ ಅನಯ पूजया वा इदा ಇದರಲ್ಲಿ ಹಾಕಿದ್ರೆ ಸರಿ ಆಗ್ತದೆ ಸುಪ್ರೀತ ಸುಪ್ರಸನ್ನ ವರದ ಭವಂತು ಆ ರೆಗ್ಯುಲೇಟರ್ ಆನ್ ಮಾಡಿದ್ದಾರೆ ನೋಡ್ಕೊಳ್ಳಿ ತೊಗೊಳ್ಳಿ ಮೇಡಮ್ ಇಟ್ಕೊಂಡು ಅಲ್ಲಿ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಆ ಬೆಂಕಿಲಿ ಆಲೋಚಿಸಿ ಮೊದಲು ಬೆಂಕಿನಲ್ಲಿ ಇಟ್ಕೊಂಡ್ಬಿಡಿ ಸರಿ ಬಂದ್ ಮಾಡ್ತೀನಿ. ಓಂ ಧ್ರುವಂತೈ ರಾಜಾವರಣೋ ಧ್ರುವಂತೈ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂಧಾರಯತಾಂ ಧ್ರುವಂ ಅಂತ. ಇವಾಗ ಸ್ವಲ್ಪ ಸಕ್ಕರೆ ಇಟ್ಕೊಳ್ಳಿ. ಅದು ಹಾಲು ಉಕ್ಕಿ ಬರಬೇಕಾದ್ರೆ ಆ ಸಕ್ಕರೆನ ಹಾಕಿ, ಉಕ್ಕಿ ಸುರಿದಾದ ಸಕ್ಕರೆ ಹಾಕಿ ದೇವ್ರ ನಾಮ ಸಂಗೀತ ಹಾಡೇನಾದ್ರು ಬಂದ್ರೆ ಹಾಕಿ. ಸಕ್ಕರೆ ಇದು ಸಕ್ಕರೆ ಇದೆಯಾ? ಆಮೇಲೆ ಅಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳೋರು. ಅಲ್ಲ ಗ್ಲಾಸ್ ಸರಿ ಬನ್ನಿ ಎಲ್ಲ ಹಾಲು ಉಕ್ಕಿದ್ಮೇಲೆ ಇಟ್ಕೊಳ್ಳಿ ಎಲ್ಲರೂ. ಸಕ್ಕರೆ ಇಲ್ಲ ಐತೆ ಇಲ್ಲಿ ಹಾಲು ಉಪ್ಪಾದ್ಮೇಲೆ ಸಕ್ಕರೆ ಹಾಕೋದು, ಈಗಲ್ಲ. ಕರೆಕ್ಟ್ ಉಪ್ಬೇಕಾದ್ರೆ ಅದ್ಮೇಲೆ ಅಷ್ಟೇ. ಬನ್ನಿ ಎಲ್ಲರೂ ಇನ್ನೂ ಟೈಮ್ ಅಂತ ಬಾರಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲುಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಪಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಡೆಯುವ ಜನಕರಾಯಣ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ ಕುಂಕುಮಾಂಕಿತ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲರ ನಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಮಲದ ಮುಗುದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮುಗುದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ
ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಸಾಕು ಹಾಕಿ ಮಾಡಿ ಕಟ್ಟೆ ಸಣ್ಣ ಕಟ್ಟೆ ಸಾಕು ಬಿಡ್ರಿ ಸಾಕು ಆಫ್ ಮಾಡಿ ಸರ್ ಸಾಕು ಯಾವ ಕಡೆ ಏರಿತ್ತು ನೋಡ್ರಿ ಆ ಕಡೆ ದೇವಮೂಲೆ ಕಡೆ ಮೇಡಮ್ ಸುಮ್ಮನೆ ಹಂಗೆ ಕೈ ಇಟ್ಬಿಡಿ ಇಲ್ಲೋಡಿ ಮೇಡಮ್ ಒಂದ್ಸಲ ಇಲ್ಲಿ ನಿಂಗೆ ಹಾಂ ಒಂದ್ಸಲ ಹಿಂಗೆ ಇಲ್ಲೋಡಿ ರೆಡಿ ಸರ್ ಇಲ್ಲೋಡಿ ಒಂದ್ಸಲ ನೋಡಿ ಬನ್ನಿ ಸರ್. ಹಾಂ ಎಲ್ಲರೂ ಹಾಕಿ ಒಂದೊಂದು ಸ್ವಲ್ಪ ಪಕ್ಕದಿಂದ ಐದು ಬಂದಿದ್ದಾರಂತೆ ಬನ್ನಿ ಮುಂದೆ ಬನ್ನಿ ಈ ಕಡೆ ಕಪಲ್ ನಿಂತ್ಕೊಳ್ಳಿ ಕಪಾಲಿ ಇದ್ರೆ ಬನ್ನಿ ಇಲ್ಲೋಡಿ ಮೇಡಮ್ ಅನುರಾಧವ್ರಿಗೆ ಹೇಳಿದ್ದೀನಿ ಸರ್ ಇಲ್ಲೋಡಿ ಬನ್ನಿ ಸರ್ ಮುಂದೆ ಬನ್ನಿ ಇಲ್ಲೋಡಿ ಜಾಸ್ತಿ ಹಾಕಿ ಕುಡಿಬೇಕಲ್ಲ ಅವ್ನು ಕುಡಿತೀನಿ ಕ್ಯಾಮ್ರಾ ನೋಡಿ ಹಾಂ ಸೂಪರ್ ಸ್ಮೈಲ್ ಮಾಡಿ ಒಂಚೂರು ದೇವ್ರ ಮನೆ ಅಲ್ಲ ಇದು ಸ್ವಲ್ಪ ಆಗಲಿ ಹಾಗೆ ದೇವ್ರ ಮನೆಗೆ ದೇವ್ರ ಮನೆಗೆ ಎಲ್ಲ ಸ್ವಲ್ಪ ಕೊಟ್ಕೊಂಡು ದೇವ್ರ ಮನೆಗೆ ಇಟ್ಬಿಡಿ ಅಂತ ಹೇಳಿದೆ ತಗೊಳ್ಳಿದ್ದು ಬಟ್ಟೆ ಸೂಕ್ತಂತೆ ನೋಡಿ ತಿಳ ಏನು ಹುರ್ಬಿಟ್ಟು ಹೆಂಗೆ ಬಿಡಿ ತಗೊಂಡ್ಬಿಡಿ ನೀವೇ ಮಡಗ್ಬಿಟ್ಟು ಆಮೇಲೆ ನೀವೇ ಹಾಕೋಬೇಕು ಹಾಕಿಲ್ಲ ಕೊಡಿಸ್ತೀನಿ ಜನ ನೀವು ಖರ್ಚು ಇಟ್ಕೊಳಲ್ಲ ಕೊಡಿ ಈಸ್ಕೊಡಿ 5 ಜನಕ್ಕೆ ಇವ್ರಿಗೆ ಅವ್ರಿಗೆ ಫೋಟೋ ಇದು ಈ 5 ಜನ ಹೊರಗಡೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಈ ಮನೆ ಹಾಲು ಉದ್ದ ಮುಗ್ಲಿ ಖುಷಿಯಾಗಿ ಮತ್ತೆ ಆರೋಗ್ಯದಿಂದ ಇರೋ ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೋ ಆಯ್ತು ಬನ್ನಿ ನಮ್ಮ ಮನೇಲಿ ಸ್ವಲ್ಪ ಹಾಲು ಕುಟ್ಕೊಂಡು ಹೋಗಿ ತಿರ್ಸಿ ಅಂತ ನಾನು ನಮ್ಮ ಮನೇಲಿ ಹಾಲು ಕುಡ್ದೇ ಇಲ್ಲ ಇನ್ನು ಲಕ್ಷ್ಮಿ ಇಲ್ಲೇ ಸ್ಟಾರ್ಟ್ ಮಾಡಿದ್ವಲ್ಲ ಈ ಕಡೆ ಬನ್ರಪ್ಪ ಇನ್ನ ಪೂಜೆ ಮಾಡಿಲ್ಲ ಕಣಪ್ಪ ಅದು ನಂಗೆ ಗೊತ್ತಿಲ್ಲ ಯಾಕೆ ಗ್ಲಾಸ್ ಇಲ್ಲ ಯಾರ್ದು ನಮ್ಮ ಮನೇಲಿ ಹಾಲು ಉಗ್ಸಿದ್ದಾಯ್ತು ನನ್ನ ತಂಗಿ ಮನೇಲೂ ಹಾಲು ಉಗ್ಸಿದ್ದಾರಂತೆ ಸೊ ಇವಾಗ ಹೋಗ್ಬಿಟ್ಟು ಬರೋಣ ನನ್ನ ತಂಗಿ ಮನೆಗೆ ಬನ್ನಿ ನಾನು ಅಲ್ಲಿ ಗೊತ್ತಿದ್ನಲ್ಲ ಈಗ ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಹಾಲು ಹೆಂಗೆ ಗುಪ್ತು ಯಾವ ಕಡೆ ಗುಪ್ತು ರೈಟ್ ಕಡೆ ಗುಪ್ತಾ ದೇವ್ಮೂಲೆ ಗುಪ್ತಾ ಈ ಕಡೆ ಈ ಕಡೆ ಅದೇ ರೈಟ್ ಆಮೇಲೆ ಹಿಂದೆ ಕಡೆ ಓಕೆ ಇಲ್ಲಿ ನಿಮ್ಮ ಮನೇಲಿ ನಮ್ಮ ಮನೇಲಿ ದೇವ್ಮೂಲೆ ಗುಪ್ತು ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್
ಸೊ ಇನ್ನು ಮುಂದೆ ನಿಮ್ಮ ಮನೇಲಿ ಯಾವಾಗಲೂ ಲಕ್ಷ್ಮಿ ನಮ್ಮ ಮನೇಲಿ ನಮ್ಮ ಬಿಲ್ಡಿಂಗಲ್ಲಿ ನಮ್ಮ ತ್ರಿಲೋಕದಲ್ಲಿ ಲಕ್ಷ್ಮಿ ಸದಾ ಹೀಗೆ ನೆಲೆಸಿರಲಿ. ಯಾವಾಗಲೂ ಖಂಡಿತವಾಗ್ಲೂ. ಆ್ಯಂಡ್ ನಿಮ್ಮ ಮನೇಲಿ ಪ್ರತಿದಿನ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು. ನೀನು ಅಷ್ಟೇ ಖುಷಿಯಾಗಿರು ಯಾವಾಗ್ಲೂ. ತಂಗಿ ಏನಾದರೂ ಅಂದರೆ ಹೇಳಿದರೆ ಬೇಜಾರು ಪಡ್ಕೋಬೇಡ. ಚಿಕ್ಕಳು ಅಂತ ಕ್ಷಮಿಸು. ಅದಕ್ಕೆ ದೇವ್ರನಿಗೆ ದೊಡ್ಡೋಡು ಮಾಡಿರೋದು ಅಲ್ವಾ, ಕ್ಷಮ್ಸಕ್ಕೇನೆ. ಸೊ ಎಷ್ಟು ಚೆನ್ನಾಗಿರು, ಖುಷಿಯಾಗಿರು, ನಿಮ್ಮ ಮನೆ ಹಾಲು ಉಗ್ದಂಗೆ ಹೋಗ್ಲಿ. ಥ್ಯಾಂಕ್ ಯು. ಆಯ್ತು. ಸೊ ಎಲ್ಲ ಚೆನ್ನಾಗಿ ಒಳ್ಳೆಯದಾಗಿದೆ. ಹೌದು, ನಮ್ಮ ಮನೇಲೂ ಇದೇ ಮೂಲೆಯಲ್ಲೇ ಉಕ್ಕಿದ್ದು, ಇವ್ರ ಮನೇಲೂ ಅದೇ ಮೂಲೆಯಲ್ಲೇ ಉಕ್ಕಿದೆ. ಬನ್ನಿ ಎಲ್ಲರೂ ಬನ್ನಿ ಮೇಲ್ಗಡೆ ಹಾಂ, ಹೋಗೋಣ. ಲಚ್ಚು ಮೇಲ್ಗಡೆ ಹೋಗೋಣ, ಹಾಲು ಉಕ್ಸೋಕ್ಕೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಮೇಲ್ಗಡೆ ಹಾಂ, ಜಲ್ದಿ ಅಲ್ಲಿ ಏ ಅಲ್ಲಿ ಆ ಕಡೆ ನಿಂತ್ಕೊಳ್ಳಿ, ನಾನು ಫೋಟೋ ಹಾಕ್ತೇನೆ. ಹಾಂ, ಅವರು ನಿಮ್ಮ ಬಗ್ಗೆ ಒಬ್ಬರು ಮಾತ್ರ ಹೇಳು ನೀನೇ. ನಾನು ಹೇಳ್ತಿದ್ದಾನೆ ಕೆಳಗಡೆ ಹೋಗ್ತೀನಿ. ಇಲ್ಲ, ನೀನೇ ಹೇಳಬೇಕು. ಹೌದು, ನನ್ನ ಮೈದಾನೇ ಹೇಳಬೇಕು. ಓಕೆ, ಸೊ ಗೃಹ ಪ್ರವೇಶಕ್ಕೆ ನಮ್ಮ ಕಡೆಯಿಂದ ನಮ್ಮ Family, ಕುಟುಂಬ. ನಮ್ಮ ಕುಟುಂಬದ ಕಡೆಯಿಂದ ಲಕ್ಷ್ಮಿ ಇಲ್ಲಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದ್ದೀವಿ. Thank you. ಸೊ ಈ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾಕಾಲ ಇರಲಿ, ಅಷ್ಟಲಕ್ಷ್ಮಿ ತಾಂಡವಾಡಲಿ ನಿಮ್ಮ ಮನೆಯಲ್ಲಿ. ತಗೊಳ್ಕೋ. ನಾನು ಲಕ್ಷ್ಮಿ ಚೆನ್ನಾಗಿ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನ್ನ ತಂಗಿ ಮತ್ತು ನಮ್ಮ ಮೈದ್ನ ಕೊಡ್ತಾ ಇರುವಂಥ ಒಂದು ಗಿಫ್ಟ್ ಏನು ಅಂತ ನಂಗೆ ಗೊತ್ತಿದೆ, ಬಟ್ ಸ್ಟಿಲ್ ತುಂಬ ಪ್ರೆಷಿಯಸ್. ನನಗೆ ತುಂಬ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಓಕೆ, ಫೈನಲಿ ತಗೊಳಕ್ಕಾಗಲ್ವೇನೋ ಅಂತಾನೂ ಕೂಡ ಅಂದ್ಕೊಂಡ್ವಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇಟ್ಕೊಳ್ಳಿ. ಇರಿ ಆಯ್ತು. ನಾವು ನಮ್ಮ ಕೈಯಿಂದ ಕೊಡ್ತೀವಿ. ಹಾಂ, ನಮ್ಮ ಅಕ್ಕಗೆ ದೇವರು ಒಳ್ಳೇದು ಮಾಡಲಿ. ನಮ್ಮ ಅಕ್ಕ ಬಾಬುಗೆ ತಾಯ ಕುಟುಂಬಕ್ಕೆ ತುಂಬ ಚೆನ್ನಾಗಿ ಮಾಡಿ. ನನ್ನ ತಂಗಿ ತುಂಬ ಚೆನ್ನಾಗಿ ಗ್ರೋ ಆಗಬೇಕು. ಆರೋಗ್ಯ, ಆಯುಷು ಪ್ರತಿಯೊಂದೂ ತುಂಬ ಚೆನ್ನಾಗಿ ಆಗ್ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಲ್ಲ ದೇವಿ ಪ್ರತಿದಿನ ನಿಮ್ಮ ಮನೇಲಿ ಹಾಗೆ ಒಲಿ. ಸೊ ಇದು ಹೇಗಿದೆ ರೀ? ತುಂಬ ಚೆನ್ನಾಗಿದೆ. ನೋಡ್ಲೇ ಇಲ್ಲ ಬಂದು ನೋಡ್ದೆ ಆಗಿ ಲಕ್ಷ್ಮಿ ಮನೇಲಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ, ಲಕ್ಷಣವಾಗಿದೆ. ನನ್ನ ಮುಖ, ನನ್ನ ತಂಗಿ ಥರ ಲಕ್ಷಣವಾಗಿ ತಂದುಕೊಟ್ಟಿದ್ದಾರೆ. ಪ್ರತಿ ವರ್ಷ ಲಕ್ಷ್ಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬ ದಿನ ಇದೇ ಲಕ್ಷ್ಮಿ ಇಟ್ಬಿಟ್ಟು ಪೂಜೆ ಮಾಡಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಕಾಯಿ ನೋಡು, ಕಾಯಿ ಆಗಿಲ್ಲ. ಕಾಯಿ ಹೂವು ಇಟ್ಟು ರಂಗೋಲಿ ಹಾಕು. ಇದಾಗುತ್ತೆ ಅಲ್ವಾ? ದಾರ ಮೇಲ್ಗಡೆ ನಂದು ಮತ್ತೆ ಮಡಗಿ ಪೂಜೆ ಮಾಡಬೇಕೈತೆ. ಮೂರು ಹತ್ತಿಸ್ಬಾರ್ದು, 2 ಹತ್ತಿಸ್ಬೇಕು. ಮಗ ಅಷ್ಟೇ ಕುಂಕುಮ ಎತ್ಕೊ ತಂದಿಡುವ ಅಲ್ಲಿಗೆನೆ. ಕಳಿಸ್ತಲ್ಲ ಐತೆ ನೋಡಿ, ಅಲ್ಲಿಗೆ ತಂದಿಡುವ. ಬೇಕು ನೋಡಿ. ಅಲ್ಗೊಂದು ನಾನು ಹೇಳ್ದೆ, ಒಂದು ಗಣಪತಿ ಫೋಟೋ ಏನಾದ್ರು ತಗೊಬನ್ನಿ, ಶಿವ ಪಾರ್ವತಿ ಚಿಕ್ಕ ಆಯ್ತು ನೋಡಿ, ಈಗ ಹೋಗ್ಲಿ. ಆಯ್ತು, ಇವತ್ತು ಅಲ್ಲಿ ಫೋಟೋ ಇಲ್ದೆ ಅಂತ ಹೆಂಗ ಹ್ಞೂ, ಅದು ಎತ್ಕೋಬೇಕು. ಅಲ್ಲಿ ಬಂದು ತೆಗಿವ. ಹಾಂ, ಲಚ್ಚು ಅರುಣಲ್ಲಿ ಮೇಲ್ಗಡೆ 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 ಕೆಳಗಡೆ ಹೋಯ್ತಿದ್ರು. ಇಲ್ಲ ಇಲ್ಲ ಮತ್ತೆ ಎತ್ಕೊ ಬನ್ನಿ ಅಲ್ಲಿ. ಯಾಕೆ ಹಾಲು ಉಗ್ಸೋಕೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ 1 ಫ್ಲೋರ್ ಹತ್ಕೊಂಡು ಹೋಗು. ಅಲ್ಲ, 1 ಫ್ಲೋರ್ಗೆ ಲಿಫ್ಟ್ ಆನ್ ಮಾಡ್ತಾಳೆ. ತೋರಿಸ್ತಾ ಇತ್ತು, ಅದಕ್ಕೆ ಓದ್ಸೋಕೆ ಹಣ ಬನ್ನಿ ಮೇಲೆ
ಥ್ಯಾಂಕ್ ಯು ಹೇಳಿದೆ ನಾನು ಇಲ್ಲಿಂದ. ಮೇಡಮ್ ಅವರೇ ಹಾಂ ತೆಂಗಿನಕಾಯಿ ಬಿಟ್ಟು ಮಾವಿನ ಸೊಪ್ಪು ಬಿಟ್ಟು ಇದು ಬಿಡಬೇಕು ಅದಕ್ಕೆ. ಹಾಂ ಒಂಚೂರು ಹಾಲು ಉಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾಂ ಆಯ್ತು. ಬನ್ನಿ ಬನ್ನಿ ಅವ್ರಿಗೆ ಕಾಲ್ ಮಾಡ್ಕೊಂಡು ಲಕ್ಷಿತ ಸಿಂಹ ಇಲ್ಲಪ್ಪ. ಲಕ್ಷಿತ ಸಿಂಹ ಇನ್ನ ಮಲಗಿದಾರಂತೆ. ಜನವೇ ಫೋನ್ ಕಾಲಿಂದು ಅದು ಅಜ್ಜಿ ಅಲ್ಲೇ ಇರಲಿ. ಅವ್ರ ಕೈಗೆ ಕೊಡು ಓಡಾಡುತ್ತಕ್ಕ. ಬನ್ನಿ 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 ಮಮ್ಮಿ. ಆಂಟಿ ಬನ್ನಿ. ಪುನಿ ಇದಕ್ಕೂ ಅದು ಆಣಿ ಹೊಡಿಬೇಕು ತಾನೇ. ಇದಕ್ಕೆ ಬಡ್ಸೋಣ ಆಮೇಲೆ. ಏ ಬನ್ನಿ ಅದನ್ನ ಬೇಗ. ಇಲ್ಲ ನಾವು ಪೂಜಾರಿ ಅಲ್ಲೆಲ್ಲ ಮರ ಈಗ ಕುತ್ಕೊತದೆ. ಇದಂದ ಉರಿ ಹಾಕ್ಬೇಕು ಮಾತ್ರ. ಸಿಕ್ಕಾಪಟ್ಟಿದೆ. ನಾವು ನಮ್ಮ ಫಸ್ಟ್ ನೋಡಿರೋದು ಚೆನ್ನಾಗಿ ಅನಿಸ್ತಾ ಹೆವಿ ಇಮೋಷನಲ್ ಆಗ್ಬಿಟ್ಟಿದೆ. ಅಂದ್ರೆ ನಿನ್ನೆಯಿಂದನೂ ಫುಲ್ ನಾರ್ಮಲ್ ಬನ್ನಿ ಬನ್ನಿ ನೀವು. ಹಾಲು ಉಕ್ಸ್ಬೇಕಾದ್ರೆ ಹೆವಿ ಇಮೋಷನಲ್ ಆಯ್ತು. ನಿಮ್ಗೆ ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಹಾಲು ಅಂದ್ರೆ ಹೊಸ ಮನೆಯಲ್ಲಿ ಅಳಬಾರ್ದು, ಅದು ಗೃಹ ಪ್ರವೇಶ ಅಳಬಾರ್ದು ಅಂತ. ಅದು ಅಳದಂತ ಅಲ್ಲ ಗೈಸ್, ಸರಿನಾ? ಅದು ಬಂದೊಂದು ಸಂತೋಷದ ಒಂದು ನೀರ್ ಅಂತೀವಲ್ಲ, ಅದು ಆನಂದ ಬಾಷ್ಪ. ಲೈಕ್ ಓಕೆ ಫೈನಲಿ ವಿ ಡಿಡ್ ಇಟ್. ಅಷ್ಟು ಕಷ್ಟ ಅದು ಇದು ಜರ್ನಿ ಹೆಂಗಿತ್ತು ಅಂತಂದ್ರೆ ಇವತ್ತು ಆ ದಿವಸ ಸಾಕಾಯ್ತು ಅಂತ ಫೀಲ್ ಬರುತ್ತಲ್ಲ. ಬನ್ನಿ 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 ಬನ್ನಿ. ಜಾಗ ದೀಪ ಹಚ್ಚಿ ಕುಂಕುಮ ಹಚ್ಚಿ. ಮ್ಯಾಮ್ ಸ್ವಲ್ಪ ಎಲ್ಲ ಈ ಕ್ರಾಸ್ ಅಲ್ಲಿ ನಂದು ಮಾಡು ತಗೋ. ನಾವು ಮಾಡೋದು ಮಾಡು. ಅವ್ರು ಕಡ್ಡಿ ಜಾಸ್ತಿ ಅದು ಮೇಲೆ ಇಡಬೇಕಾ? ಸ್ವಲ್ಪ ನೀರು ಅಲ್ಲಾಡ್ಸೈತಾರಮ್ಮ ಇದಕ್ಕೆ. ನೀರು ತೊಳೆದೈತ ಅಂದೆ. ಯಾರೋ ಅಡ್ಡ ಬರಬೇಡಿ. ಹಿಂದಕ್ಕೆ ಇಡಬೇಕು. ಅಮ್ಮ ಇದನ್ನೊಂದು ಚೂರು ಹಿಂಗೆ ಮಾಡಿದ್ರೆ ಆಯ್ತದವ. ಇಡಿ. ನೀನು ಉರಿ ಹಾಕ್ಬೇಡ. ನೀನು ಪೂಜೆ ಮಾಡು. ಭಾಗ್ಯ ಕೈತಾಳ ಸೌದೆ ಹೆಂಡತಿ ಉದ್ಬಿಟ್ರೆ ಉಂಟಾಗುತ್ತೆ. ಸ್ವಲ್ಪ ಎಣ್ಣೆ ಕರ್ಪೂರ ಹಚ್ಬೇಕು. ಅವರೇ ಹಚ್ಬೇಕು ಒಲೆನ. ಕರ್ಪೂರ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಹೂವು ಹಾಕ್ಬೇಕು ಒಂದೆರಡು. ಎಲ್ಲೋ ಹಾಕ. ಎಲ್ಲೋ ಆಯ್ತಾ? ಕೊಬ್ಬರಿ ಇದು ಫಸ್ಟ್ ದೀಪ ಹತ್ತಿಸ್ರವ. ಅಲ್ಲ ದೀಪ ಕತ್ತಿ. ದೀಪ ಸಾಕು. ಒಂದೊಂದು ಎರಡೇ ಸಾಕು. ಮೂರು ಹಚ್ಬೇಡ್ದು ಸಾಕು. ಸರಿ. 2 ಹತ್ತಿಸು. ಹತ್ತಿ. ಹಚ್ಚದಾ? ಹಚ್ಚಿ ಮೇಡಮ್. ಕಮಾನ್. ಇಟ್ಕೊ. ಈಗ ಹಣ್ಣು ಮುರ್ದಿ ಕಡ್ಡಿ ಪೂಜೆ ಮಾಡ್ರಿ. ಆಮೇಲೆ ಕಾಯಿ ಹೊಡೆದು ಬಡ್ಕೊರಿ. ಇನ್ನೊಂದು ಇದು ನೀನು ಮಾಡು. ನಾವು ಅದು ಅಲ್ಲ ಮಾಡಿದೀವಲ್ಲ ಸೆಕೆಂಡ್ ಫ್ಲೋರ್. ಮುರಿ ಮುರಿ ಮಾಡು. ತಗೋ. ಬನ್ನಿ ಎಲ್ಲರೂ. ಮೋಹನ್, ಅರುಣ್, ಪುನೀತ್, ಪದ್ಮಾ. ಓಕೆ ಫ್ರೆಂಡ್ಸು, ಇವತ್ತು ನಾವು ನಂದು ಈ ಮನೆಗೆ ನಮ್ಮ ತಂಗಿ ಕೈಯಿಂದ ಇದೆಲ್ಲ ಮಾಡ್ತಿರೋದು. ಬಿಕಾಸ್ ನನ್ನ ಮನೆ ಹಾಗೂ ಅಕ್ಕ ಅಂದ್ರೆ ಫಸ್ಟ್ ಸೆಕೆಂಡ್ ಫ್ಲೋರ್ ಹಾಗೂ ಥರ್ಡ್ ಫ್ಲೋರ್ ನಾವೇ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಈ ಮನೆ ಸೊ ಇದು ನಂದು ಮನೆ, ನಂದು ಇವಾಗ ಮಾಡ್ತಿರೋದು. ನಂದು ಬಾ ಮೋನ. ಬನ್ನಿ 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 ಬನ್ನಿ. ಇಲ್ಲ ನೀವು ಮಾಡ್ಕೊಬಾಡಿ. ಮಾಡಿ ಮಾಡಿ ಪೂಜೆ ಮಾಡ್ಬಾರ. ಅಕ್ಕ ಅರ್ಶಿನ ಕುಂಕುಮ ಮಾಡು ಕಾಯಿಗೆ. ಮಮ್ಮಿ ಮಮ್ಮಿಯಲ್ಲಿ
ಮಮ್ಮಿ ಥರ್ಡ್ ಫ್ಲೋರಲ್ಲಿ ಸ್ಪರ್ಧೆ. ಕರೀರಿ ಇನ್ನೊಂದ್ಸತಿ ಮಮ್ಮಿನ. ಕಾಲ್ ಮಾಡಿ. ಹಾಲು ಬಿಡಿ, ಹಾಲಿಕ್ಕೆ ಬಿಡಿ ಮಾಡಿ ಬಿಡುವ. ಕಾಲಿಗೆ ಇರಬಾರ್ದು. ಹೌದು. ಖಾಲಿ ಇರ್ಬೋದು. ನಂದು ತಗೊಳ್ಳಿ. ಕಟ್ ಮಾಡಿ ಹುಷಾರಾಗಿ. ಇಲ್ಲ, ಇವಾಗ ಅವರು ಮಾಡಿ. ಮಮ್ಮಿ ಅಲ್ಲಿ ನೋಡೆ ಇಲ್ಲಿ ನೋಡಿ, ಇಲ್ಲಿ ನೋಡು. ಮೋಹನ್, how are you feeling? Feeling very happy. ಮಾಡಿ ಆಕ್ಚುಲಿ ಏನ್ ಗೊತ್ತಾ, ಹಾಲು ಯಾವಾಗಲೂ ಹಿಂಗೆ ಉಗಿಸ್ಬೇಕು. ಈ ತರ ಹಿಂಗೆ ಮಾಡೋದು. ನೀವು ಸ್ಟವ್ ಇಟ್ಕೊಂಡಿರ್ಲಿ, ಎಲ್ಲರೂ ನಮ್ಮ ಮಂಡಿ ಕಡೆ ಈ ಥರನೇ. ಊರಲ್ಲೂ ಹಂಗೆ ಮಾಡ್ತಾರೆ. ವೈಟ್ ಸ್ಲ್ಯಾಬ್ ಹಾಕ್ತಾರೆ ಮಾಡಲ್ಲ, ಈ ತರ ಗ್ರಾನೈಟ್ ಹಾಕ್ತಾರೆ ಮಾಡ್ತಾರೆ. ಅಯ್ಯೋ ಅಣ್ಣ, ಇದು ಕೃಷ್ಣ, ಸಿಕ್ಸ್ರಿ. ಬೈ, ಅಯ್ಯೋ ಕೃಷ್ಣ ನನ್ನ ಮುದ್ದು. ಬೈ, ಹಾಲು ಇಸ್ಕೊ, ಬೈ, ಬೈ. ಈಗ ತಗೋ ನಂದು ಏನು ವಾಟ್ ಇಸ್ ದಿಸ್? ಇಲ್ಲ, ಅಮ್ಮ ಇರಮ್ಮ ಅಮ್ಮ ಇರು ಮತ್ತೆ ಮಡಗ್ತೀನಿ ಆಮೇಲೆ. ಒಂದ್ ನಿಮಿಷ ಅಂತಿತ್ತಾ? ಸಕ್ಕರೆ ಸಕ್ಕರೆ ಉಕ್ಕದ ಮೇಲೆ ಅಲ್ಲ, ಇದು ಸಕ್ಕರೆ ಅಲ್ಲ. ಓ, ಸಕ್ಕರೆ ತಂದಿದ್ದಾರೆ. ಪಾಪು ಅಲ್ಲಿ ಸಕ್ಕರೆ ಕವರ್ ಅದೇ ಎತ್ಕೊಂಡು ಮೂರ್ ಬಿಡ್ಬಾರ್ದು, ಜೋಡಿ ಬಿಡ್ಬೇಕು. ರಾಜಿ ಸುಟ್ಟು ಗುಟ್ಟು ಹಾಕೊಂಡ್ ಉಮ್ಮ ಕೊಡು ಮಮ್ಮಿಗೆ. ನೀರ್ ತಂದು ಸ್ನಾನ ಮಾಡ್ಸಕ್ ಕರ್ಕೊಂಡ್ ಬಂದ್ಬಿಡಿ. ಸ್ನಾನ ಮಾಡಿಸ್ಕೊ. ಅಲ್ಲಿ ಟಚ್ಚು ಏನು? ಹಚ್ಚಲ ಸಲ? ಆಮೇಲೆ ಬೈರಲ್ಲ. ಹಚ್ತಾ ಇದ್ದೀನಿ. ಆಚೆ ನಮ್ಮೊಂದು ಸ್ವಲ್ಪ ಈ ಕಡೆ ಸೈಡ್ ಬನ್ನಿ. ಇದರ ಆನಂದು ಏನ್ ಮಾಡ್ತಾ ಇದ್ದೀನಿ? ಮೆಟ್ಟಿಯನ್ನು ಮಾಡಿ ಇದು ಮಾತ್ರ ಕರ್ಪೂರ ಹಾಕ್ತೀವಿ. ಹತ್ಕತ್ತೆ ಏನೂ ಇಲ್ಲ. ಭಕ್ತಿ ಇದ್ರೆ ಸಾಕು, ಹತ್ಕತ್ತದೆ ಕಣೆ. ಏನು ಕರ್ಪೂರ ಒಂದೆರಡೇ ಸಾಕು. ಅಲ್ಲ, ಹಾಕ್ತಿದ್ರು. ಹಲೋ ಅಣ್ಣ, ಸಣ್ಣ ಮಡಗ್ರಿ. ಹಲೋ ಇದು ಸೌದೆನ ಕಡ್ಡಿನ ಸಣ್ಣ ಸಣ್ಣ ಮಡಗ್ರಿ, ಬೇಗ ಹತ್ಕತ್ತದೆ. ಬನ್ನಿ, ನಾವು ಮಡಗ್ತೀವಿ ಬಿಡಿ. ಬಿಡ್ಬಿಡಿ, ಸರಿಯಾದ ಹಚ್ಕೊಳ್ಳೋದು ಬಿಡಿ. ಹತ್ಕತ್ತಾ? ಸೊ ಈ ಮನೆಗೆ ನಮ್ಮ ಮಮ್ಮಿ ಡ್ಯಾಡಿ ಆಲೋಚಿಸ್ತಾ ಇದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಇಡೀ ಬ್ಲಾಗ್ ಖುಷಿ ಆಗ್ತದೆ, ಮುಗ್ಗಣೆ ಬೇರೆ ವರ್ಡ್ಸ್ ಪ್ರತಿಯೊಂದು ಕ್ಲಿಪ್ಪಲ್ಲೂ ನಾನು ಹಂಗೆ ಹೇಳ್ತಾ ಇದ್ದೆ. ಯಾರು ಇಲ್ಲ ಇವ್ನೇ ಕೊಡ್ನೆ ಅಂತ ಪಾಪ ವಾಶ್ ಇವನೊಬ್ಬನೇ ಕರ್ಕೊಂಡೋಗಿ ಗಾಡಿ ಇವನ್ ಏನ್ ಹೇಳೋದು ಸಮಾಧಾನನೇ ಆಗ್ತಾ ಇಲ್ಲ. ಮತ್ತೆ ಯಾಕೆ ಕರ್ಕೊಂಡ್ ಬಂದಿದ್ರು? ಹಳೆ ಡ್ರೆಸ್ ಯಾವ್ದಲ್ಲ, ಇವಳು ಮದ್ವೆ ಡ್ರೆಸ್ ಹಾಕೊಂಡೇ ಇರ್ಲಿಲ್ಲ. ಮದ್ವೆ ಪೂರ್ತಿ ಹಳೆ ಡ್ರೆಸ್ ಇನ್ನು ಆಮೇಲೆ ಕಾಡ್ತೀನಿ. ಎಲ್ಲರಿಗೂ ಅಷ್ಟು ಕುಂಕುಮಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಅಷ್ಟು ಕುಂಕುಮ ಹೂವು ಎಲ್ಲ ಇಟ್ಕೊಳ್ಳಿ. ಅಲ್ಲ, ಸ್ವಾಮಿ ಹೇಳಿದಾಗ ಎದ್ದು ಸುತ್ಕೋಬೇಕಂತೆ ಪೂಜೆಗೆ. ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾರು ಹೋಗ್ತಾ ಇದ್ದಲ್ಲ ಒಂದ್ ತಟ್ಟೆ ನಿಮಗೆ ಅರ್ಶಿನ ಕುಂಕುಮ ಎರಡಕ್ಕೆ ಇಟ್ಬಿಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು
ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಳದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಲಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಕಿತ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಂತು ಬಂತಿರಿ ಅಂತ ನೀವು ಇನ್ನೂ ಅರ್ಧ ಗಂಟೆ ಬೇಕು ಕುಳಿತು ಇಲ್ಲ ಕಡೆ ಅರ್ಧ ಗಂಟೆ ಬೇಕು ಇನ್ನು ಬಂತು ಕಡೆ ಸುಮ್ಮನೆ ಇರಂಗಿಲ್ಲ ಸುಮ್ಮನೆ ಬಂತು ಬಂತು ಸಕ್ಕರೆ ರೆಡಿ ಮಾಡ್ಕೊಳ್ಳಿ ತಗೊಳ್ಳಿ ಸಕ್ಕರೆ ಹಾಕಳಿ ಇಕ್ಕಳಿ ಕೈಲಿ ಹಿಡಿ ಎಲ್ರು ತಗೊಳ್ಳಿ ಹಾಲು ಬಂದು ಚೂರು ಹಾಕಿ ದಿಡಿಯಲ್ಲಿ ಎಲ್ಲ ಕಾಡು ಅಷ್ಟು ಹಾಕ್ತಾರೆ ನೀವು ಅಷ್ಟೊಂದು ಬೇಕಾಗ್ತೀರಿ ಜಾಸ್ತಿ ಹಂಗೆ ಸಿಹಿ ಉಪ್ಪಿಡ್ಬೇಕು ಇಲ್ಲಿ ಮನೇಲಿ ಆಮೇಲೆ ಶುಗರ್ ಕಾಯಿ ಏನೇನ ಮಾತಾಡ್ತಿರೋದು ಅವ್ರು ಬಂದೇ ಇಲ್ಲ ಅರುಣ್ ಅವ್ರೆ ಹಾಲು ಉಗ್ತಾ ಇಲ್ಲ ನೀವಿಲ್ಲ ಅಂತ ಬೇಗ ಬನ್ನಿ ಇಲ್ಲ ಅನ್ಸುತ್ತೆ ಹೋದ ಅನ್ಸುತ್ತೆ ಇದರ ನಿಜವಾಗಿ ಇವಾಗ ಗಂಡ ಬಂದು ಹಾಲು ಉಗ್ತು ಬಂದಿಲ್ಲ ಕಣ್ ಸುಮ್ಮನೆ ಲಡ್ಡು ನೀನು ಹಾಕಮ್ಮ ಬತ್ತು ಇಲ್ಲಿ ಯಾಕೋ ಸ್ಲೋ ಪ್ರತಾಪ ನೀನು ತಗೊಳ್ಳೋಷ್ಟೊತ್ತಿಗೆ ಹೊಟ್ಟೋಗ್ಬಿಟ್ಟಿರುತ್ತೆ ಎಲ್ಲ ಒಂದೇ ಸಲಿಗೆ ಹಾಕ್ಬೇಡಿ ಇಡೀ ಫಸ್ಟ್ ಹಾಲು ಉಕ್ಲಿ ಆಮೇಲೆ ಇಂದ ಎಲ್ಲರೂ ಎಲ್ರು ಸೌದೆ ಒಟ್ಟಿ ಎಷ್ಟು ಜನ ಅಲ್ಲ ಎಷ್ಟು ಜನ ರೆಡಿ ಆಗೋರು ಹಾಕಕ್ಕೆ ಬಂತು ಕ್ಲಾಪ್ಸ್ ಮಾಡಿ ಕರೆಕ್ಟ್ ಆಗಿ ಉಕ್ಕತ್ತದು ಹಂಗೆ ಕುಬೇರ ಮೂಲೆಗೆ ಈ ಬೌಲ್ ಇದು ಹಾಲು ಕಡಿಮೆ ಆಯ್ತು ಬೌಲ್ ಜಾಸ್ತಿ ಆಯ್ತದು ಅಯ್ಯೋ ತೊಟ್ಟಿಕಪ್ಪ ನಮ್ಮಿ ಕರ್ಪೂರ ಆಗ್ತಾ ಇತ್ತು ನೀವು ಒಳ್ಳೆ ಒಂದೊಂದು ಲೀಟ್ರ್ ಹಾಲು ಥರದಲ್ಲಿ ಇಟ್ಟಿಟ್ಟು ತಂದಿದ್ದೀವಿ ನಾನು ತಗತ್ತಿದ್ದೆ ಅರುಣ್ ಮಾಡಿದ ಕೆಲಸ ಐನರು ಅಲ್ಲ ಇದು ಬಟ್ಲು ದೊಡ್ಡದೈತೆ ಕಡಿಮೆ ಇದಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಲೇಟ್ ಆಯ್ತದೆ ಅಂತ 9:30 ಸ್ಟಾರ್ಟ್ ಮಾಡ್ತೀನಿ ಅಂದವ್ರು ಸುಮ್ಮನೆ 8:30 ಗಾಳಿ ಬರ್ತಾ ಇದೆ ಗಾಡಿ ಬರಬೇಕು ಎಷ್ಟು ವರ್ಷ ಸತ್ಯನಾರಾಯಣ ಪೂಜೆ ಹೇಳಿದ್ದಾರೆ ಗಾಡಿ ಬಂದ ತಾನೇ ಇದಾಗೋದು ಸ್ಟೋವಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಹೋಗ್ಬಿಟ್ಟಿರೋದು
ಒಂದೇ ಆಡಿಗೆ ಬಂದಿರೋದು. ಹೌದು ಅಲ್ವಾ? ಕಾಳ ಹಾಕ್ಬೇಡ ಸಕ್ಕರೆ. ನಿಮ್ದು ಒಂದೇ ಅಡಿಗೆ ಬಂತಾ? ಹಾಂ ನಮ್ದು ಎರಡೇ ಅಡಿಗೆ. ನಮ್ದು ಒಂದೇ ಬಂಗಾರ ಆಡಿಗೆ ಕಾಲ್ಗೆ ಬಂದಿರೋದು. ಆಂಟಿ ನಾಲ್ಕು ತಕ್ಷಣ ಬಂದ್ಬಿಡ್ತು ನಮ್ದು. ಬಂದಿದ್ದು. ಫಸ್ಟ್ನೇ ಹಾಡಿಗೆನೆ ಲಚ್ಚೋರ್ಮದಲ್ಲಿ ನಾನು ನೀರು ಹಾಕಿದ್ದೆ ಹಾಲಿಗೆ. ಲಚ್ಚೋರ್ಮಲ್ಲಿ ನಾನು ನೀರು ಹಾಕಿದ್ದೆ ಹಾಲಿಗೆ. ನಾವು ಹಾಕಿರ್ಲಿಲ್ಲ ಅಲ್ಲಿ. ಅಲ್ಲೂ ಹಾಕಿರ್ಲಿಲ್ವಾ? ಕೆಳಗಡೆನೂ ಹಾಕಿರ್ಲಿಲ್ಲ. ನಾನು ಅಲ್ಲಿ ನೀರು ಹಾಕ್ಬಿಟ್ಟಿದ್ದೆ ನಾನು. ಬೇಗ ಹೋಗ್ಬಿಡ್ತಿದ್ದೆ. ಹಾಕಿದ್ರು ಅಂತ ಹೇಳ್ತಾರೆ. ನಮ್ಮಮ್ಮ ಜಾಗು ನಾನು ಹಾಕಿದ್ದೆ. ಮಮ್ಮಿಗೆ ಹೇಳ್ತಿರೋ ಪೇಷನ್ಸೇ ಇಲ್ಲ ಯಾವ್ದಾದ್ರು ಇಲ್ಲ. ಬಟ್ ಕರೆಕ್ಟಾಗಿ ಸಾಂಗ್ ಮುಗೀತು. ಹಾಲು ನಮ್ದು ಕರೆಕ್ಟಾಗಿ ಬಂಗಾರ ಕಾಲ್ಗೆಜ್ಜೆ ನಾದದಿಂದ ಬಾರವ್ವ ಅಂದ ತಕ್ಷಣ ಬಂದ್ಬಿಡ್ತು. ಬರೀ ಬಂಗಾರ ಏನೇನೋ ಹೇಳ್ದೆ ಕಣೆ. ಹ್ಞೂ ಕಣೆ ನಿಜ ಸರ್. ಅದೇ ಲೈನ್ಗೆ ತಾನೇ ಬಂದಿದ್ದು ಆಯ್ತು ಮೇಡಮ್, ರೆಕಾರ್ಡ್ ಇದೆ. ಓಕೆ ಇಲ್ಲಿ ನಮ್ ಸರ್ ಎಲ್ಲಿ ಸರ್ ನೀವು ಹೇಳ್ಬೇಕು ನಮ್ಮಿದ್ರ ಬಗ್ಗೆ ಯಾವಾಗ ಹುಟ್ಟು ಅಂತ. ವಾಟ್ ಇಸ್ ದಿಸ್? ನಾವೆಲ್ಲ ಹಾಕ್ಬಿಟ್ಟು ನೀಟಾಗಿ ಎಡಿಟಿಂಗ್ ಕರೆಕ್ಟ್. ಮಾಡ್ಬಿಟ್ಟು ವೆರಿ ಗುಡ್. ಫೇಕ್ ಎಡಿಟಿಂಗ್ ಮಾಡ್ತಾರೆ. ನಾಷ್ಟ ಮಾಡಬೇಡಿ. ಅರುಣ್ ಕುಳಿತು ನಾಷ್ಟ Raw interviews. ಟೀ ಕುಡಿದ್ರೆ ರಿಯಲಲ್ಲಿ ಎಲ್ಲ ಕಟ್ ಕಟ್ ಆಡಿ ಅಂತಿದ್ದೀರಾ? ನಾವು ನೀಟಾಗಿ ಕಟ್ ಮಾಡ್ಬಿಟ್ಟು ಮಮ್ಮಿ ನಾಷ್ಟ ಮಾಡಂಗಿಲ್ಲ ತಾನೇ ಸದ್ರಲ್ಲಿ? ನೀಟಾಗಿ ಮುಗಿಸ್ಕೊಂಡು ಕಾಯ್ತಾ ಇರೋದು ಏನಪ್ಪ ನೀವ್ಯಾಕೆ ಜಾಸ್ತಿ ತಲೆ ಉಪಯೋಗಿಸ್ತೀರ? ಅದೇ ಪ್ರಾಬ್ಲಮ್ ಆಗಿರೋದು. ಅಲ್ಲ ನಾನು ತರೋಣ ಅನ್ಕೊಂಡು ಇದ್ರಲ್ಲೇ ಉಕ್ಸಿರೋದು. ಈ ಡೈಲಾಗು ಮಂಡ್ಯ ಡೈಲಾಗ್ ಇದು. ರೆಡಿ ಮಾಡ್ಕೊಂಬಿಡಿ. ನನಗೆ ಹುಚ್ಚಿಡಿತದಿಲ್ಲ. ನನಗೆ ಹೇಳ್ತಾರೆ ರೆಡಿ ಮಾಡ್ಕೊಂಬಿಡಿ. ಏನ್ ಗೊತ್ತಾಗಿಲ್ವಲ್ಲಿ ನಿಮ್ಮಿಬ್ರಿಗೂ ಗಂಡ ಪ್ರಾಬ್ಲಮ್ ಅದಲ್ಲ ಹೆಂಡತಿಗೆ? ಆಂಟಿ, ನಿಮ್ಮ ಮಕ್ಳಿಗೆ ರೆಡಿ ಆಯ್ತಾ ಇದೆ? ಇಲ್ಲ ಅದು ಎಷ್ಟು ಬೇಗ ರೆಡಿ ಆಗ್ಯಾರ. ರೀ ಏನಾದ್ರೂ ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ? ಬೇಡ. ಎಲ್ರು ಪೂಜೆ ಕುತ್ಕೊಳಲ್ವಾ? ಎಲ್ರು ಇಲ್ಲ, ಇದಾರೆ. ಪೂಜೆ ಕುತ್ಕೊಳಲ್ವಾ? ಆ ಸೌದೆ ಬದಿ ನಿನ್ ಕೈನಿಗೆ ಇಟ್ಬಿಡ್ತೀನಿ. ಇವಾಗ ನೀನ್ ಪೂಜೆ ಬೇಗ. ನೀನ್ ಪೂಜೆ ಕುತ್ಕೊಳಲ್ವಾ? ನಾನೇ ಕುತ್ಕೋಬಾರ್ದು ನನ್ನ ಮತ್ತೆ? ಮನೆ. ಕಟ್ಸೈತೇನು ಹೋಯ್ತಾ ಇರಿ ನಿಮ್ಮ ಮನೆಗೆ. ಅದರೊಳಗೆ ಈ ಸೌದೆ, ಅದರೊಳಗೆ ಇದು ಶೀತ. ಒಣಗಿರೋ ಮಣ್ಣು ಹಾಕ್ಬೇಕಾಯ್ತು. ಬೇಗ ಇನ್ನೂ ಹೀಟ್ ಆಗೋದು. ಅದು ಶೀತ. ತಗೋ ಇದು ಎರಡು ಸೌದೆ ಇಡಿ. ಸುಂದೀರ್ ಅಲ್ಲೇ ತುಂಬಿ. ಯಪ್ಪ ಆದ ಕಡೆ. ಯಾವ ಸೌದೆಲ್ ಮಾಡ್ಬೇಕು ಅಂತ ಅವ್ರೆ. ಬರ್ತದೆ. Come on. ಅದಕ್ಕೆ ಇಂಗ್ಲೀಷ್ ಬರಲ್ಲ ದೇವ್ರಿಗೆ. ಸುಮ್ಕಿರು. ಓ ನನ್ನ ದೇವರೇ